ವೀಕ್ಷಕರೇ, ಇವತ್ತು ಒಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಮ್ ಗೌಡ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಧರ್ಮಸ್ಥಳ ಚಲೋ ಯಾತ್ರೆ ಬಗ್ಗೆ ಸಂದೇಶ ಕೇಳೋಣ. ಅವ್ರು ಏನು ಉದ್ದೇಶ ಇಟ್ಕೊಂಡಿದ್ದಾರೆ, ಯಾವ ಸಂದೇಶವನ್ನು ಕರ್ನಾಟಕಕ್ಕೆ ಸಾರ್ತಾರೆ ಅಂತ ಕೇಳೋಣ. ಸಮಸ್ತ ಹಿಂದೂ ಬಾಂಧವರಲ್ಲಿ ಏನೋ ಒಂದು ಆಕ್ರೋಶದ ಕಟ್ಟೆಯನ್ನು ಹೊಡೆಯುವಂಥ ಕೆಲಸವನ್ನು ಈಗಿನ ಎಡಪಂಥೀಯರು ಸೇರಿದಂತೆ ಅನೇಕ ಕಾಣದ ಕೈಗಳು ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ನಡೆಯುವಂಥ ಧರ್ಮದ ಕಾರ್ಯಗಳನ್ನು ಮರೆಮಾಚಿ ಕಪೋಕಲ್ಪಿತ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅನೇಕ ಷಡ್ಯಂತ್ರಗಳನ್ನ ಮಾಡಿದರು. ಅದನ್ನು ವಿರೋಧಿಸಿ ಇಡೀ ರಾಜ್ಯದ ಹಿಂದೂ ಸಮಾಜ ಇವತ್ತು ಧರ್ಮಸ್ಥಳ ಚಲೋವನ್ನು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ವೈಚಾರಿಕ ಬದ್ಧತೆ ಇರುವಂಥ ಹಿಂದೂ ಕಾರ್ಯಕರ್ತರಿಗೆ ಘಾಸಿಯನ್ನುಂಟು ಮಾಡುವಂಥ ವಿಚಾರಗಳನ್ನು ಈ ಒಂದು SIT ತನಿಖೆ ಹೆಸರಿನಲ್ಲಿ ಏನು ನಡೆಸಲಿಕ್ಕೆ ಹೊರಟಿದ್ರು ಅವರಿಗೆ ಒಂದು ಸಂದೇಶ ಕೊಡಬೇಕು. ಇಡೀ ರಾಜ್ಯ ಅಲ್ಲ, ದೇಶದ ಹಿಂದೂ ಬಾಂಧವರು ಒಟ್ಟಾಗಿದ್ದೇವೆ. ಯಾವುದೇ ನಮ್ಮ ಶ್ರದ್ಧೆಯ ಕೇಂದ್ರಗಳ ವಿರುದ್ಧ ಏನು ಒಂದು ಷಡ್ಯಂತ್ರವನ್ನು ರೂಪಿಸ್ಲಿಕ್ಕೆ ಹೊರಟಿದ್ದಾರೆ ಅದು ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದನ್ನು ಭಾಳ ಗಟ್ಟಿ ಧ್ವನಿಯಲ್ಲಿ ಮಳೆಯ ನಡುವೆ ಈ ಒಂದು ಧರ್ಮಸ್ಥಳದ ಸನ್ನಿಧಿಯಲ್ಲಿ ಯಾರು ನಾಸ್ತಿಕರಿದ್ದಾರೆ ಅವರಿಗೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸರ್, ನೀವು ನಿಮ್ಮ ಪಕ್ಷದಿಂದ NIA ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು ಅಂತ ನಿಮ್ಮ ಆಗ್ರಹ ಆಗಿದೆ. ಹಾಗಾದರೆ SIT ತನಿಖೆ ಏನಾದರೂ ಫೇಲ್ಯೂರ್ ಕಂಡಿದೆಯಾ? ನೋಡಿ, SIT ಬಗ್ಗೆ ಭಾಳ ಗೌರವ ಇದೆ. ಆದರೆ SIT ಹೆಸರಿನಲ್ಲಿ ನಡೀತಿರೋವಂಥ ಏನೋ ಒಂದು ಹಿಂದೂ ಧರ್ಮದ ಬಗ್ಗೆ ಅವಹೇಳನ ನಡೀತಾ ಇದೆ, ಅದನ್ನು ಖಂಡಿಸ್ತಾ ಇರೋವಂಥದ್ದು ಅಥವಾ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿರೋ ಅಂಥದ್ದು ಅನೇಕ ಹಿಂದೂ ಬಾಂಧವರಲ್ಲಿ ನೋವನ್ನುಂಟು ಮಾಡಿದೆ. ಇದ್ರ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಈ ಷಡ್ಯಂತ್ರಗಳು ಗೊತ್ತಾಗ್ತಾ ಇರೋವಂಥ ಸಂದರ್ಭದಲ್ಲಿ ಅಂತಾರಾಜ್ಯ ಮತ್ತು ವಿದೇಶಗಳಿಂದ ಕೂಡ ಇದರ ಕೈವಾಡ ಇದೆ ಅನ್ನೋವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಆ ನಿಟ್ಟಿನಲ್ಲಿ SIT ವ್ಯಾಪ್ತಿ ಮೀರಿರೋದ್ರಿಂದ NIA ತನಿಖಾ ಸಂಸ್ಥೆಯಿಂದ ಆದರೆ ಬಹುಶಃ ಇಡೀ ರಾಜ್ಯದ ಹಿಂದೂ ಸಮಾಜದ ಪ್ರಪಂಚದಲ್ಲಿರುವಂಥ ಎಲ್ಲ ಹಿಂದೂ ಸಮಾಜದ ಬಾಂಧವರಿಗೆ ಒಂದು ವಿಚಾರವನ್ನು ತಿಳಿಸ್ಕೊಡೋವಂಥ ಅನಿವಾರ್ಯತೆ ಇರೋದ್ರಿಂದ NIA ಮೂಲಕ ನಾವು ತನಿಖೆ ಆಗಬೇಕು ಅಂತೇಳಿ ಸಾಮಾನ್ಯ ಜನರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಒಂದು ತೀರ್ಮಾನ ಮತ್ತು ಹಕ್ಕೊತ್ತಾಯವನ್ನು ಕೂಡ ಮಾಡಿದ್ದೀವಿ. ಸರ್, ಈ ಪ್ರಕರಣದ ಒಂದು ಪ್ರಮುಖ ಭಾಗ ಅಂತ ಹೇಳಿದರೆ ಸುಜಾತ ಭಟ್ ಅವರು ನಮ್ಮದೇ ಚಾನಲಲ್ಲಿ ಒಂದು ಇಂಟರ್ವ್ಯೂ ಕೊಡುವಾಗ ಹೇಳಿದರು, ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರೇ ಇಲ್ಲ, ಅದು ಅಸ್ತಿತ್ವನೇ ಇಲ್ಲ, ನನ್ನ ಮಗಳಲ್ಲ, ಇದೆಲ್ಲ ಫೇಕ್ ಅಂತ ಹೇಳಿದರು. ಅದಾದಮೇಲೆ ಈ ಪ್ರಕರಣ ಒಂದು ಹೊಸ ತಿರುವನ್ನು ಪಡ್ಕೊಂಡಿದೆ. ಮಾಸ್ಟರ್ ಮ್ಯಾನ್ ಯಾರಿದ್ದಾರೆ ಅವರ ತನಿಖೆಯನ್ನು ಒಳಪಡಿಸಲಾಗ್ತಿದೆ. ಹೀಗೆಲ್ಲ ಆಗ್ತಿರುವಾಗ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಒಬ್ಬ ಜವಾಬ್ದಾರಿಯುತ ಹಿಂದೂ ಆಗಿ ನಿಮ್ಮ ಚಾನಲ್ನ ಎಲ್ಲ ಏನು ವ್ಯವಸ್ಥಾಪಕರಿರ್ಬೋದು ಅಥವಾ ವರದಿಗಾರರಿರ್ಬೋದು ಒಂದು ಸಮಾಜಮುಖಿ ಕೆಲಸವನ್ನು ಮತ್ತು ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡಿದ್ದೀರಿ. ಅನೇಕ ತಿರುವುಗಳಿರುತ್ತೆ. ಈ ದೃಷ್ಟಿಯಲ್ಲಿ ಹೇಳೋದಾದರೆ ಈ ಒಂದು ಎಪಿಸೋಡ್ನಲ್ಲಿ ಅಥವಾ ಈ ಒಂದು ಏನು ಘಟನೆ ನಡೀತಿದೆ ಇದಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತೇಳಿ ಹೇಳಿದರೆ ನಿಮ್ಮ ದಿಟ್ಟವಾದಂಥ ಒಂದು ಪತ್ರಿಕಾ ಒಂದು ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಸಮಸ್ತ ಹಿಂದೂ ಧರ್ಮದ ಪರವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಲಾಸ್ಟ್ ಕ್ವಶನ್. ದಸರಾ ಹತ್ರ ಬರ್ತಿದೆ. ದಸರಾಗೆ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನು ಉದ್ಘಾಟನೆಗೆ ಅಂತ ಕರೀತಾ ಇದೆ. ಇದು ಅನೇಕ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ವಿಷಯ ಅಂತ ಹಲವರು ಆರೋಪ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಏನು? ನೋಡಿ, ಹಿಂದೂ ಧರ್ಮವನ್ನು ಒಪ್ಪಿ ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಇಟ್ಕೊಂಡು ಯಾವುದೇ ವ್ಯಕ್ತಿ ಉದ್ಘಾಟನೆಗೆ ಬಂದರೆ ನಮಗೆ ಸ್ವಾಗತ. ಬಾನು ಮುಷ್ತಾಕ್ ಅವ್ರಿಗೆ ಆ ನಂಬಿಕೆ, ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿ ಇದೆ ಅಂತೇಳಿ ಹೇಳಿದರೆ ಅದು ಭಾಳ ಸಂತೋಷ ತರುವಂಥ ವಿಚಾರ. ಸಮಸ್ತ ಎಲ್ಲ ಅನ್ಯ ಧರ್ಮೀಯರು ಕೂಡ ಹಿಂದೂ ಧರ್ಮದ ದೇವಾನುದೇವತೆಗಳನ್ನು ಒಪ್ಪಿ ಪೂಜಿಸೋವಂಥದ್ದಾದರೆ ಅದು ನಮ್ಮ ದೇಶದ ಸುದಿನ ಅಂತೇಳಿ ಭಾವಿಸಿದ್ರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಮೊದಲು ಅವರು ಹಿಂದೂ ಧಾರ್ಮಿಕ ಪದ್ಧತಿಯ ಬಗ್ಗೆ ಮತ್ತು ನಮ್ಮ ದೇವರುಗಳ ಬಗ್ಗೆ ನಂಬಿಕೆಯನ್ನಿಟ್ಟು ಅವರು ಉದ್ಘಾಟನೆಗೆ ಬರುವಂತಾಗಲಿ. ಅವರು ಬಂದರೆ ಇದೆಲ್ಲವನ್ನು ಒಪ್ಪಿ ಬಂದಿದ್ದಾರೆ ಅಂತೇಳಿ ಇಡೀ ಹಿಂದೂ ಸಮಾಜ ಭಾವಿಸುತ್ತೆ. ಹಾಗಾಗಿ ಅವರಿಗೆ ಆ ಸದ್ಬುದ್ಧಿಯನ್ನು ಕೊಟ್ಟು ಸಮಾಜವನ್ನು ಒಪ್ಪುವಂಥ ಕೆಲಸ ಆಗಲಿ ಅಂತೇಳಿ ನಾನು ಮಂಜುನಾಥನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.